ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಂಗೆ ಮನೆಯಲ್ಲಿ ಮತ್ತೆ ಸ್ಕೂಲ್ನಲ್ಲಿ ಇವೆರಡೂ ಜಾಗದಲ್ಲಿ ಚಿಕ್ಕ ಮಕ್ಕಳಿಗೆ ನಾವು ಕಲಿಸಬಹುದಾದಂತಹ 100 ಇಂಗ್ಲಿಷ್ ಸೆಂಟೆನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾವುದೇ ಗ್ರಾಮರ್ ರೂಲ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದಲೆ ನೀವಿಷ್ಟು ಸೆಂಟೆನ್ಸ್ಗಳನ್ನ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ರಿ ಅಂತಂದ್ರೆ ಬೋತ್ ಅಟ್ ಹೋಮ್ ಅಂಡ್ ಸ್ಕೂಲ್ ಎರಡೂ ಕಡೆ ಕೂಡ ಅವರು ಈಸಿಯಾಗಿ ಮಾತಾಡಬಹುದು, ಜೊತೆಗೆ ಬೇರೆಯವರು ಮಾತಾಡಿದ್ದನ್ನ ಅವರು ಅರ್ಥ ಮಾಡ್ಕೊಳ್ಬಹುದು. ಅಂಡ್ ವಿಡಿಯೋ ತುಂಬಾ ಲೆಂತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋನ 2 ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ, ಪಾರ್ಟ್ 1 ಮತ್ತೆ ಪಾರ್ಟ್ 2. ಸೊ ಫಸ್ಟ್ 50 ಸೆಂಟೆನ್ಸ್ಗಳನ್ನ ಪಾರ್ಟ್ 1 ನಲ್ಲಿ ಡಿಸ್ಕಸ್ ಮಾಡ್ತೀನಿ ಅಂಡ್ ರಿಮೈನಿಂಗ್ 50 ಸೆಂಟೆನ್ಸ್ಗಳನ್ನ ಪಾರ್ಟ್ 2 ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎರಡನ್ನೂ ಕಂಟಿನ್ಯೂಸ್ ಆಗಿ ನೋಡಿದ್ರಿ ಅಂತಂದ್ರೆ ಯು ವಿಲ್ ಗೆಟ್ ಕ್ಲಿಯರ್ ಕಟ್ ಐಡಿಯಾ ಅಬೌಟ್ ಆಲ್ ದ 100 ಸೆಂಟೆನ್ಸಸ್. ಅಂಡ್ ಆ 100 ಸೆಂಟೆನ್ಸ್ಗಳನ್ನ ಈ 7 ಕ್ಯಾಟಗರಿಗಳಿಗೆ ನಾನು ಹಾಕೊಂಡು ಡಿವೈಡ್ ಮಾಡ್ಕೊಂಡಿದ್ದೀನಿ. ಯಾವೆಲ್ಲ ಸಂದರ್ಭ ಸನ್ನಿವೇಶಗಳಿಗೆ ತಕ್ಕ ಹಾಗೆ ಯಾವೆಲ್ಲ ಸಿಚುಯೇಷನ್ಸ್ಗಳಲ್ಲಿ ಯಾವ ತರ ಸೆಂಟೆನ್ಸ್ಗಳನ್ನ ಮಾತಾಡಬೇಕಾಗತ್ತೆ ಮತ್ತೆ ಮಾತಾಡಬಹುದು ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಒಂದು ಎವ್ರಿ ಡೇ ಆಕ್ಷನ್ಸ್ ಅಟ್ ಹೋಮ್ ಅಂದ್ರೆ ಪ್ರತಿ ದಿವಸ ನಾವು ನಾರ್ಮಲಿ ಮನೆಯಲ್ಲಿ ಉಪಯೋಗಿಸುವಂತ ಸೆಂಟೆನ್ಸ್ಗಳು. ಅಂಡ್ ರಿಮೆಂಬರ್ ಒನ್ ಥಿಂಗ್, ಈ ಎರಡಕ್ಕೂ ಸಂಬಂಧಪಟ್ಟಂಗೆ ಆಲ್ರೆಡಿ ಒಂದಷ್ಟು ಸೆಂಟೆನ್ಸ್ಗಳನ್ನ ಕವರ್ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಬಟ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಮತ್ತೆ ಸುಮಾರು ಜನ ಕೇಳಿದ್ದೇನು ಅಂತಂದ್ರೆ ಇನ್ನೂ ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡಿ ಅದನ್ನ ಮನೆಯಲ್ಲಿ ಮತ್ತೆ ಹೊರಗಡೆ ಮತ್ತೆ ಸ್ಕೂಲ್ನಲ್ಲಿ ಈ 3 ಕಡೆ ಕವರ್ ಆಗೋ ತರದಲ್ಲಿ ಇನ್ನೂ ಜಾಸ್ತಿ ಸೆಂಟೆನ್ಸ್ಗಳನ್ನ ಆಡ್ ಮಾಡಿ ಅಂತ ಸುಮಾರು ಜನ ಕಾಮೆಂಟ್ ಮಾಡಿದ್ರಿ, ಮತ್ತೆ ಪರ್ಸನಲಿ ಮೆಸೇಜ್ ಮಾಡಿ ಕೂಡ ಅದನ್ನ ತಿಳಿಸಿದ್ರಿ. ಸೊ ಹಾಗಾಗಿ ತುಂಬಾ ಎಲಾಬ್ರೇಟ್ ಮಾಡಿ ಮನೆ ಮತ್ತೆ ಸ್ಕೂಲ್ ಎರಡನ್ನ ಕವರ್ ಮಾಡಿಕೊಂಡು ಈ ವಿಡಿಯೋನ ಕವರ್ ಮಾಡ್ತಾ ಇದ್ದೀನಿ, ಪಾರ್ಟ್ 1 ಮತ್ತೆ ಪಾರ್ಟ್ 2 ಅನ್ನ. ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಸಂದರ್ಭ ಸನ್ನಿವೇಶಗಳಲ್ಲಿ ಇನ್ನೂ ಸೆಂಟೆನ್ಸ್ಗಳು ಬೇಕು ಅಥವಾ ಇಲ್ಲಿ ಮಾತಾಡೋದನ್ನ ಕಲಿಸುವಂಥದ್ದು ಬೇಕು ಮಕ್ಕಳುಗಳಿಗೆ ಅಥವಾ ನಾವು ಮಾತಾಡೋದು ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅಂತಂದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಅದನ್ನ ಮೆನ್ಷನ್ ಮಾಡಿ. ಅದ್ರ ಮೇಲೇನು ಕೂಡ ನಾನು ಅಪ್ಕಮಿಂಗ್ ಡೇಸ್ಗಳಲ್ಲಿ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಕವರ್ ಮಾಡುವಂತ ಕೆಲಸವನ್ನ ಮಾಡ್ತೀನಿ. ಸೊ ಫಸ್ಟ್ ಒನ್, ಸೆಂಟೆನ್ಸಸ್ ಯೂಸ್ಡ್ ಎವ್ರಿ ಡೇ ಆಕ್ಷನ್ಸ್ ಅಟ್ ಹೋಮ್ ಅಲ್ಲಿ ಯೂಸ್ ಮಾಡುವಂಥದ್ದು. ಅಂಡ್ ಕ್ಲಾಸ್ ರೂಮ್ಸ್ ಮತ್ತೆ ಸ್ಕೂಲ್ ಆಕ್ಷನ್ಸ್ಗಳಂದ್ರೆ ಆಕ್ಷನ್ಸ್ ಇನ್ ದ ಸೆನ್ಸ್ ಅಲ್ಲಿ ಆಕ್ಷನ್ ವರ್ಡ್ಸ್ಗಳನ್ನ ನಾವು ಇಂಡಿಕೇಟ್ ಮಾಡಿ ಹೇಳುವಂಥದ್ದು. ಅಂದ್ರೆ ಈ ಕೆಲಸವನ್ನ ಮಾಡಿ ಈ ಕೆಲಸವನ್ನ ಮಾಡಬೇಡ ಅಂತ ನಾವು ಡೈರೆಕ್ಷನ್ಸ್ ಕೊಡುವಂಗೆ ಅಥವಾ ಇನ್ಸ್ಟ್ರಕ್ಷನ್ಸ್ ಕೊಡೋದಕ್ಕೆ ಯೂಸ್ ಮಾಡ್ಕೊಳ್ಳುವಂಥ ಸೆಂಟೆನ್ಸ್ಗಳು. ಅಂಡ್ ಥರ್ಡ್ ಪಾರ್ಟ್ಗೆ ಬಂದ್ರೆ ಗುಡ್ ಮ್ಯಾನರ್ಸ್ ಮತ್ತೆ ಹ್ಯಾಬಿಟ್ಸ್ಗೆ ಸಂಬಂಧಪಟ್ಟಿದ್ದು ಅದೇನು ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಅಂಡ್ ಪ್ಲೇ ಟೈಮ್ ಅಂಡ್ ಫಿಸಿಕಲ್ ಆಕ್ಟಿವಿಟೀಸ್ಗಳು ಆಟ ಆಡೋ ಟೈಮ್ನಲ್ಲಿ ಮತ್ತೆ ಫಿಸಿಕಲಿ ಆಕ್ಟಿವಿಟೀಸ್ಗಳಿಗೆ ಸಂಬಂಧಪಟ್ಟಂಗೆ ನಾವು ಯೂಸ್ ಮಾಡುವಂಥ ಸೆಂಟೆನ್ಸ್ಗಳು ಮಕ್ಕಳಿಗೆ. ಅಂಡ್ ಕ್ರಿಯೇಟಿವಿಟಿ ಮತ್ತೆ ಸ್ಟಡಿಗೆ ಸಂಬಂಧಪಟ್ಟಂತಹ ಸೆಂಟೆನ್ಸ್ಗಳು, ಪರ್ಸನಲ್ ಹೈಜಿನಿ ಮತ್ತೆ ಕ್ಲೀನ್ಲಿನೆಸ್ಗೆ ಅಂದ್ರೆ ವೈಯಕ್ತಿಕ ಸ್ವಚ್ಛತೆ ಅಂತ ಅಂತೀವಲ್ಲ ನಾವು. ಸೊ ನಾವು ಫಾರ್ ಎಕ್ಸಾಂಪಲ್ ಈ ನೇಲ್ ಕಟ್ ಮಾಡ್ಕೊಳ್ಳೋದಾಗಿರ್ಬೋದು, ಬಾಯಲ್ಲಿ ಬೆರಳಿಟ್ಕೋಬಾರ್ದು ಅಂತ ಹೇಳೋದಾಗಿರ್ಬೋದು, ಉಗುರು ಕಚ್ಚಬಾರ್ದು ಅಂತ ಹೇಳೋದಾಗಿರ್ಬೋದು, ಈ ತರದ್ದನ್ನೆಲ್ಲ. ನೆಕ್ಸ್ಟ್ ಎನ್ಕರೇಜಿಂಗ್ ಅಂಡ್ ಜನರಲ್ ಫ್ರೇಸಸ್, ಮಕ್ಕಳುಗಳನ್ನ ಎನ್ಕರೇಜ್ ಮಾಡೋದಕ್ಕೆ ಯೂಸ್ ಮಾಡುವಂತ ಒಂದಷ್ಟು ಫ್ರೇಸಸ್ಗಳು ಮತ್ತೆ ಸೆಂಟೆನ್ಸ್ಗಳು. ಇದಿಷ್ಟನ್ನು ಕವರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದಷ್ಟನ್ನ ಮೋಸ್ಟ್ಲಿ ಫಸ್ಟ್ 5 ಪಾರ್ಟ್ ಅನ್ನ ಫಸ್ಟ್ ಪಾರ್ಟ್ ನಲ್ಲಿ ಕವರ್ ಮಾಡ್ತೀನಿ ಅಂಡ್ ರಿಮೈನಿಂಗ್ 50 ಸೆಂಟೆನ್ಸ್ಗಳನ್ನ ಸೆಕೆಂಡ್ ಪಾರ್ಟ್ ನಲ್ಲಿ ಕವರ್ ಮಾಡ್ತೀನಿ. ಸೊ ಪ್ಲೀಸ್ ನಿಮ್ಗೆ ನೆಸೆಸಿಟಿ ಇದೆ ಅಂತ ಅನ್ಸಿದ್ರೆ ಎರಡನ್ನೂ ನೋಡಿ, ಕಂಟಿನ್ಯೂಟಿ ಇರಲಿ. ಅದು ಪಾರ್ಟ್ 1 ಅದಾದ್ಮೇಲೆ ಪಾರ್ಟ್ 2 ಅನ್ನ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಬನ್ನಿ ಹಾಗಾದ್ರೆ ಟೈಮ್ ವೇಸ್ಟ್ ಮಾಡದಲ್ಲೇ ಫಸ್ಟ್ ಒನ್ ಸ್ಟಾರ್ಟ್ ಮಾಡೋಣ. ದಟ್ ಈಸ್ ಎವ್ರಿ ಡೇ ಆಕ್ಷನ್ಸ್ ಅಟ್ ಹೋಮ್. ಓಕೆನಾ? ಆಕ್ಷನ್ಸ್ ಇನ್ ದ ಸೆನ್ಸ್ ನಾವು ಮಕ್ಕಳುಗಳಿಗೆ ಏನಾದ್ರು ಮಾಡಿ ಅಥವಾ ಮಾಡಬೇಡಿ ಅಂತ ಹೇಳುವಂಥದ್ದು, ಇದನ್ನ ನಾವು ಆಕ್ಷನ್ ವರ್ಡ್ಸ್ ಅಂತ ಕರಿತೀವಿ. ಸೊ ನಾರ್ಮಲಿ ಮನೆಯಲ್ಲಿ ಯೂಸ್ ಮಾಡುವಂಥದ್ದು. ಓಕೆನಾ? ಯಾವೆಲ್ಲ ಯೂಸ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಒನ್, ವೇಕಪ್ ಅರ್ಲಿ. ನಾವು ಹೇಳ್ಬೇಕಾದ್ರೆ ಅಂದ್ರೆ ಬೇಗ ಎದೋಳು ಅಂತ ಹೇಳ್ತೀವಲ್ಲ ಮಕ್ಕಳುಗಳಿಗೆ ಹೇಳುವಾಗ, ವೇಕಪ್ ಅಂದ್ರೆ ಎದೋಳು ಅಂತ ಹೇಳೋದು, ಅರ್ಲಿ ಅಂತಂದ್ರೆ ಬೇಗ ಅಂತ ಹೇಳಿ. ಓಕೆನಾ? ಮಲಗಿರೋರ್ನ ಎಬ್ಬಿಸ್ತೀವಲ್ಲ ಬೆಳಿಗ್ಗೆ, ಅಲ್ಲಿಂದನೇ ತಾನೇ ನಮ್ದು ಡೈರಿ ಶುರುವಾಗೋದು, ದಿನಚರಿ ಶುರುವಾಗುವಂಥದ್ದು. ಸೊ ಎಬ್ಸೋವಾಗ ಮಕ್ಕಳುಗಳನ್ನ ವೇಕಪ್ ಅರ್ಲಿ ಅಂತ ಹೇಳ್ಬೇಕು. ಸೆಕೆಂಡ್ ಒನ್, ಎದ್ದ ಮೇಲೆ ಅವ್ರನ್ನ ಎಬ್ಸಿದ ಮೇಲೆ ಏನ್ ಮಾಡ್ಬೇಕು? ನೆಕ್ಸ್ಟ್ ಬ್ರಷ್ ಯೋರ್ ಟೀತ್, ಹಲ್ಲು ಜೋಗು ಅಂತ ಹೇಳಿ ಅವ್ರು ಕಳಿಸ್ತೀವಿ, ಬ್ರಷ್ ಯೋರ್ ಟೀತ್. ನೆಕ್ಸ್ಟ್ ವಾಶ್ ಯೋರ್ ಹ್ಯಾಂಡ್ಸ್ ವಿತ್ ಸೋಪ್. ಸೊ ವಾಶ್ ಯೋರ್ ಹ್ಯಾಂಡ್ಸ್, ಫೇಸ್ ಅನ್ನು ಸೇರಿಸಿ ಹೇಳ್ತೀವಿ ಅಂತಂದ್ರೆ ಇಲ್ಲಿ ನೀವು ಫೇಸ್ ಅನ್ನ ರಿಪ್ಲೇಸ್ ಮಾಡ್ಕೊಳ್ಬಹುದು, ಅಥವಾ ಕಂಪ್ಲೀಟ್ಲಿ ಲೆಗ್ಸ್ ಅಂಡ್ ಹ್ಯಾಂಡ್ಸ್ ಅಂತ ಈ ತರದೆಲ್ಲ ಹೇಳ್ತೀವಿ ಅಂದ್ರೆ ಕೂಡ ಯೂಸ್ ಮಾಡ್ಕೊಳ್ಬಹುದು. ಪ್ರಿಫರಬಲಿ ನಾವು ಯಾವ್ದನ್ನ ಹೇಳ್ತಾ ಇದೀವೋ ಅದನ್ನ ಹಾಕಿ ವಿತ್ ಸೋಪ್, ಅಥವಾ ಬರೀ ಹಾಗೆ ವಾಶ್ ಮಾಡಿ ಅಂತ ಹೇಳ್ತೀವಿ ಅಂತಂದ್ರೆ ವಾಶ್ ಯುವರ್ ಹ್ಯಾಂಡ್ಸ್ ಪ್ರಾಪರ್ಲಿ, ಅಥವಾ ವಾಶ್ ಯುವರ್ ಹ್ಯಾಂಡ್ಸ್ ನೀಟ್ಲಿ, ಕೈಯನ್ನ ಸ್ವಚ್ಛವಾಗಿ ತೊಳ್ಕೊಂಡ್ ಬಾ ಅಥವಾ ಸರಿಯಾಗಿ ತೊಳ್ಕೊಂಡ್ ಬಾ. ಸೋಪ್ ಹಾಕಿ ತೊಳ್ಕೊಂಡ್ ಬಾ ಅಂತ ಹೇಳ್ತೀವಿ ಅಂತಂದ್ರೆ ಇಲ್ಲಿ ವಿತ್ ಸೋಪ್ ಅಂತ ಮೆನ್ಷನ್ ಮಾಡಬೇಕು. ಸೊ ಹಾಗಾಗಿ ನಾವು ಮಕ್ಕಳುಗಳಿಗೆ ಯಾವ ಟೈಮಲ್ಲಿ ಏನ್ ಹೇಳ್ತೀವಿ ಅದನ್ನ ಸಣ್ಣ ಪುಟ್ಟದ್ದಾಗಿ ನಾವು ಸ್ಲೈಟ್ ವೇರಿಯೇಷನ್ಸ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಈಗ ಪದೇ ಪದೇ ಸೋಪ್ ಹಾಕು ಅಂತ ಹೇಳಲ್ಲ, ಆಲ್ರೆಡಿ ಸೋಪ್ ಹಾಕೊಂಡೆಲ್ಲ ಕೈ ವಾಶ್ ಮಾಡಿರ್ತಾರೆ, ಮತ್ತೆ ಊಟ ಮಾಡೋಕ್ಕಿಂತ ಮುಂಚೆ ಬುಕ್ ಅಥವಾ ಬ್ಯಾಗ್ ಅಥವಾ ಬೇರೆ ಏನಾದ್ರು ಟಚ್ ಮಾಡಿರ್ತಾರೆ. ಸೊ ಕೈ ಕಂಪ್ಲೀಟ್ಲಿ ಸ್ವಚ್ಛವಾಗಿರೋದಿಲ್ಲ, ಅವಾಗ ಜಸ್ಟ್ ಇನ್ನೊಂದ್ಸಲಿ ಹೋಗಿ ಹಿಂಗೆಲ್ಲ ರಬ್ ಮಾಡಿ ವಾಶ್ ಮಾಡ್ಕೊಂಡು ಅಂತ ಹೇಳ್ತೀವಲ್ಲ. ಸೊ ನಾಟ್ ನೆಸೆಸರಿ ಟು ಅಪ್ಲೈ ಸೋಪ್ ಅಗೈನ್ ಅಂಡ್ ಅಗೈನ್. ಸೊ ಅದನ್ನ ನೋಡ್ಕೊಳ್ಬೇಕು ನಾವು, ಯಾವ ಟೈಮಲ್ಲಿ ವಿತ್ ಸೋಪ್ ಹೇಳ್ತಾ ಇದೀವಿ, ಯಾವ ಟೈಮ್ ವಿತೌಟ್ ಸೋಪ್ ಹಾಗೆ ಹೇಳ್ತಾ ಇದೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ನೀವು ಚೇಂಜ್ ಮಾಡ್ಕೊಂಡು ಮಕ್ಕಳುಗಳಿಗೆ ಹೇಳ್ಕೊಡಿ ಅದನ್ನ. ದೆನ್ ಕೂಮ್ ಯುವರ್ ಹೇರ್, ತಲೆ ಬಾಚ್ಕೊಳ್ಳಿ ಅಂತ ಹೇಳುವಾಗ. ಫಿನಿಶ್ ಯೋರ್ ಬ್ರೇಕ್ಫಾಸ್ಟ್, ತಿಂಡಿ ಮುಗಿಸು. ಅಂಡ್ ಇದು ಇಲ್ಲಿ ನೆನಪಿರಲಿ ನಿಮಗೆ, ಬ್ರೇಕ್ಫಾಸ್ಟ್ ಬಗ್ಗೆ ಮಾತಾಡಬೇಕಾದ್ರೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನದ್ದು ಆಯ್ತು ಅಂತಂದ್ರೆ ಡಿನ್ನರ್, ಲಂಚ್. ರಾತ್ರಿ ಊಟದ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ ಡಿನ್ನರ್.
ಅಥವಾ ಸ್ನಾಕ್ಸ್ ಅನ್ನು ಕೊಟ್ಟಿದೀವಿ ಅಂತಂದ್ರೆ ಆ ಸ್ನಾಕ್ಸ್ ಅಲ್ಲಿ ಆಡ್ ಮಾಡ್ಕೊಳ್ಬೇಕು. ಸೊ ಯಾವ ಟೈಮಲ್ಲಿ ಮಾತಾಡ್ತಾ ಇದೀವಿ, ಏನನ್ನ ತಿಂದು ಮುಗಿಸು ಅಂತ ನಾವು ಹೇಳ್ತಾ ಇದೀವಿ, ಅದನ್ನ ಇಲ್ಲಿ ನಾವು ರೀಪ್ಲೇಸ್ ಮಾಡ್ಕೊಂಡ್ವಿ ಅಂತಂದ್ರೆ ಸೆಂಟೆನ್ಸ್ ಪ್ಯಾಟರ್ನ್ ಹಾಗೆ ಇರುತ್ತೆ. ಸೊ ಇದನ್ನ ನೀವು ಮಾಡ್ಕೊಳ್ಬೇಕಾಗಿರೋದು ಮತ್ತೆ ಮಕ್ಳು ಕಲಿಸಬೇಕಾಗಿರೋದು. ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ನಿಮಗೆ ಸಿಕ್ತು, ಪರಿಚಯ ಆಗಿದೆ, ಫೆಮಿಲಿಯರ್ ಆಗಿದೆ ಅಂತಂದ್ರೆ ಬೈ ಯೂಸಿಂಗ್ ದ ಸೇಮ್ ಸೆಂಟೆನ್ಸ್ ಪ್ಯಾಟರ್ನ್ ಆರ್ ಸೇಮ್ ಸೆಂಟೆನ್ಸ್ ಸ್ಟ್ಯಾಂಡರ್ಡ್ ನೀವಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್ಸ್ಗಳನ್ನ ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಯಾವಾಗ ಮಾತಾಡ್ತಾ ಇದೀವಿ ಅದನ್ನ ನೀವು ಚೇಂಜ್ ಮಾಡ್ಕೊಂಡು ಮಾತಾಡೋದನ್ನ ಕಲಿಸಿದ್ರಿ ಅಂತ ಅಂತಂದ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ಸೊ ನಿಮಗೂ ಇಂಪ್ರೂವ್ ಆಗುತ್ತೆ ಅಂಡ್ ಮಕ್ಳುಗಳಿಗೂ ಕೂಡ ಚೆನ್ನಾಗಿ ಕಲ್ತ್ಕೋತಾರೆ ಅಂಡ್ ಸ್ಕೂಲಲ್ಲಿ ಹೋಗಿ ಆರಾಮಾಗಿ ಮಾತಾಡ್ತಾರೆ. ಬೇರೆಯವ್ರು ಮಾತಾಡಿದ್ವಾಗ ಅವರು ರೆಸ್ಪಾಂಡ್ ಮಾಡೋದಕ್ಕೂ ಈಸಿ ಆಗುತ್ತೆ. ಸೊ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಡ್ರಿಂಕ್ ಯೋರ್ ಮಿಲ್ಕ್, ಸೊ ಹಾಲು ಕುಡಿ ಅಥವಾ ಡ್ರಿಂಕ್ ಮಿಲ್ಕ್ ಅಂತ ಹೇಳಿದ್ರು ಓಕೆ. ದೆನ್ ವೇರ್ ಯೋರ್ ಶೂಸ್, ಶೂ ಹಾಕೋ. ಓಕೆ, ಪುಟ್ ಅವೇ ಯೋರ್ ಟಾಯ್ಸ್. ಸೊ ಪುಟ್ ಅವೇ ಅಂತಂದ್ರೆ ಎತ್ತಿಡು ಅಂತ ಹೇಳಿ, ಅಥವಾ ಪಕ್ಕಕ್ಕಿಡು, ಆ ಕಡೆ ಸೈಡಿಗಿಡು ಅಂತ ಹೇಳ್ತೀವಲ್ಲ ನಾವು. ಸೊ ಪುಟ್ ಅವೇ ಅಂತಂದ್ರೆ ಯಾವಾಗ, ಈಗ ಆಟ ಆಡ್ತಾನೆ ಇರ್ತಾರೆ, ಅವ್ರಿಗೆ ಸ್ಕೂಲ್ಗೆ ಹೋಗೋ ಟೈಮ್ ಆಗುತ್ತೆ, ಅಥವಾ ಮನೆಗೆ ಬಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇರ್ತಾರೆ, ಅದಾದ್ಮೇಲೆ ಹೋಮ್ ವರ್ಕ್ ಮಾಡುವಂಥ ಟೈಮ್ ಆಗುತ್ತೆ, ಅಥವಾ ಊಟ ಮಾಡೋ ಟೈಮ್ ಆಗುತ್ತೆ. ಎಲ್ಲ ಟೈಮಲ್ಲೂ ದೇ ಕೆ ನಾಟ್ ಕೀಪ್ ದ ಟಾಯ್ಸ್ ವಿತ್ ದೆಮ್. ಸೊ ಹಾಗಾಗಿ ಪಕ್ಕಕ್ಕೆ ಎತ್ತಿಡು ಅಂತ ಹೇಳ್ತೀವಲ್ಲ, ಸೊ ಅದನ್ನ ಹೇಳ್ಬೇಕಾದ್ರೆ ಪುಟ್ ಅವೇ ಯೋರ್ ಟಾಯ್ಸ್. ದೆನ್ ಮೇಕ್ ಯುವರ್ ಬೆಡ್, ಹಾಸಿಗೆಯನ್ನು ಸರಿ ಮಾಡು. ಓಕೆ, ಅದು ಮಲ್ಗೋಕ್ ಮುಂಚೆ ಆಗಿರಲಿ, ಮಲಗಿ ಎದ್ದಾದ್ಮೇಲೆ ಆಗಿರಲಿ, ಒಂದು ಪ್ರಾಪರ್ ಕಂಡೀಷನ್ ಅಲ್ಲಿ ಅದನ್ನ ಮತ್ತೆ ನೀಟ್ ಮಾಡ್ತೀವಲ್ಲ, ಅದು ಬೆಡ್ ಸ್ಪ್ರೆಡ್ ಅನ್ನು ನೀಟಾಗಿ ಹಾಕುವಂಥದ್ದು, ಬ್ಲಾಂಕೆಟ್ ಅನ್ನು ಹಾಕುವಂಥದ್ದು, ಪಿಲ್ಲೋಗಳನ್ನ ಸರಿಗೆ ಆ ಪೊಸಿಷನ್ ಅಲ್ಲಿ ಹಾಕಿಡುವಂಥದ್ದು, ಇದೆಲ್ಲವನ್ನು ಮಾಡಬೇಕಾದ್ರೆ ಮಾಡಿ ಅಂತ ಹೇಳುವಾಗ ಮೇಕ್ ಯುವರ್ ಬೆಡ್ ಅಂತ ಹೇಳಬೇಕು. ಟರ್ನ್ ಆಫ್ ದ ಟಿವಿಯನ್ನು ಆಫ್ ಮಾಡು ಅಂತ ಹೇಳುವಾಗ ಇದು ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳಿಗೂ ಅಪ್ಲೈ ಆಗುತ್ತೆ. ದಟ್ ಮೇ ಬಿ ಫ್ಯಾನ್, AC, ರೆಫ್ರಿಜರೇಟರ್, ಟಿವಿ, ಓಕೆನಾ, ವಾಟ್ ಎವರ್ ಇಟ್ ಮೇ ಬಿ. ಸೊ ಮನೇಲಿರುವಂಥ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಅಥವಾ ಹೋಮ್ ಅಪ್ಲಯನ್ಸಸ್ಗಳು ಇರ್ತಾವಲ್ಲ, ಗ್ಯಾಜೆಟ್ಸ್ ಅನ್ನೋದಕ್ಕಿಂತ ಹೋಮ್ ಅಪ್ಲಯನ್ಸಸ್ಗಳಿಗೆ ಇದು ಯೂಸ್ ಆಗುತ್ತೆ. ಸೊ ಆಫ್ ಮಾಡಿ ಅಂತ ಹೇಳುವಾಗೆಲ್ಲ ಟರ್ನ್ ಆಫ್ ಅಂತ ಹೇಳಬೇಕು, ಆನ್ ಮಾಡಿ ಅಂತ ಹೇಳುವಾಗ ಟರ್ನ್ ಆನ್ ಅಂತ ಹೇಳಬೇಕು. ಸೊ ಟರ್ನ್ ನೆನ್ಪಿಟ್ಕೊಳ್ಳಿ, ಟರ್ನ್ ಆನ್ ಅಂಡ್ ಟರ್ನ್ ಆಫ್ ಅಷ್ಟೇ. ಜಸ್ಟ್ ಲೈಕ್ ಮೊಬೈಲ್ದು ಸ್ವಿಚ್ ಆಫ್ ಅಂಡ್ ಸ್ವಿಚ್ ಆನ್ ಅಂತ ಹೇಳ್ತೀವಲ್ಲ, ಸೊ ಆ ಥರ. ಅಂಡ್ ಇದೇ ಪಾರ್ಟ್ನಲ್ಲಿ ಫ್ಯೂ ಮೋರ್ ಸೆಂಟೆನ್ಸಸ್ ಸೇಮ್ ಹೆಡ್ಡಿಂಗ್ನಲ್ಲಿ, ದಟ್ ಈಸ್ ಎವ್ರಿ ಡೇ ಆಕ್ಷನ್ ಅಟ್ ಹೋಮ್. ಗೋ ಟು ಸ್ಲೀಪ್, ಸೊ ಮಲ್ಕೋ ಹೋಗು ಅಂತ ಹೇಳುವಾಗ ಗೋ ಟು ಸ್ಲೀಪ್ ಅಂತ ಹೇಳಬೇಕು. ಇಲ್ಲಿ ಗೋ ಅಂದ್ರೆ ಹೋಗು, ಮಲ್ಗೋಗು ಅನ್ನೋ ಸೆನ್ಸಲ್ಲಿ ಅಲ್ಲ, ಅದನ್ನ ಇಂಗ್ಲಿಷ್ ಫ್ರೇಸೇ ಆಗಿರೋದು. ಸೊ ಗೋ ಟು ಸ್ಲೀಪ್ ಅಂದ್ರೆ ಮಲ್ಕೋ ಹೋಗು ಅಂತ ಹೇಳಿ. ಥ್ರೋ ದ ಟ್ರಾಶ್ ಇನ್ ದ ಡಸ್ಟ್ಬಿನ್, ಸೊ ಟ್ರಾಶ್ ಇನ್ ದ ಸೆನ್ಸ್ ಕಸ. ಸೊ ಕಸವನ್ನು ಕಸದ ಬುಟ್ಟಿಗೆ ಹಾಕು. ಡಸ್ಟ್ಬಿನ್ ಅಂದ್ರೆ ಕಸ, ಕಸದ ಬುಟ್ಟಿ, ಸಾರಿ, ಟ್ರಾಶ್ ಅಂದ್ರೆ ಕಸ. ಚ್ಯೂ ಯೋರ್ ಫುಡ್ ಪ್ರಾಪರ್ಲಿ, ಇಲ್ಲಿ ಅನ್ನ ಅಂತ ಹಾಕಿದ್ದೀನಿ, ಇಲ್ಲಿ ಜಸ್ಟ್ ಫುಡ್ ಅಂತ ಇದೆ ಇಂಗ್ಲಿಷ್ನಲ್ಲಿ. ಸೊ ನಾವು ಯಾವುದನ್ನು ಮಕ್ಕಳು ತಿಂತಾ ಇರ್ತಾರಲ್ವಾ, ಅದನ್ನ ಯೂಸ್ ಮಾಡಿಕೊಂಡು ಚ್ಯೂ ಡ್ಯಾಶ್ ಪ್ರಾಪರ್ಲಿ ಅಂತಂದ್ರೆ ಅದು ಚಪಾತಿ, ಉಪ್ಪಿಟ್ಟು, ಕೇಸರಿ ಬಾತ್, ರೊಟ್ಟಿ, ದೋಸೆ, ಇಡ್ಲಿ, ರೈಸ್, ವಾಟ್ ಇಟ್ ಮೇ ಬಿ. ಸೊ ಮಕ್ಳುಗಳು ಏನ್ ತಿಂತಾ ಇರ್ತಾರಲ್ವಾ, ಸರಿಯಾಗಿ ಅಕ್ಕೊಂಡು ಅಗದ್ಬಿಟ್ಟು ಜಗದು ತಿನ್ನಿ ಅಂತ ಹೇಳುವಾಗ ನಾವು ಹಗಿ ಅಂತ ಹೇಳೋದಕ್ಕೆ ಚ್ಯೂ ಅಂತ ಕರಿತೀವಿ. ಸೊ ಹಾಗಾಗಿ ಇದು ನೆನಪಿಟ್ಕೊಳ್ಳಿ, ಚ್ಯೂ ಡ್ಯಾಶ್ ಪ್ರಾಪರ್ಲಿ. ಸೊ ಡ್ಯಾಶ್ ಇನ್ ದ ಸೆನ್ಸ್ ಅದ್ರಲ್ಲಿ ನಾವು ಮಕ್ಳುಗಳಿಗೆ ಏನ್ ಕೊಟ್ಟಿರ್ತೀವಿ, ಅವ್ರು ಏನ್ ತಿಂತಾ ಇರ್ತಾರೆ ಅದನ್ನ ನೀವು ಅಲ್ಲಿ ಅದನ್ನ ವರ್ಡನ್ನ ಹಾಕಿದ್ರಿ ಅಂತಂದ್ರೆ ಸೆಂಟೆನ್ಸ್ ನೀಟಾಗಿ ಅದು ಸರಿ ಹೋಗುತ್ತೆ. ವೈಪ್ ಯೋರ್ ಮೌತ್ ವಿತ್ ನ್ಯಾಪ್ಕಿನ್. ನ್ಯಾಪ್ಕಿನ್ ಗೊತ್ತಿದೆ ನಿಮಗೆ, ಚಿಕ್ಕದು ಟವಲ್ ತರದ ಹ್ಯಾಂಕೀಸ್ ಎಲ್ಲ ಬರುತ್ತಲ್ಲ, ಸೊ ಆ ಥರದ್ದು. ವೈಪ್ ಅಂದ್ರೆ ಒರೆಸ್ಕೊಳ್ಳೋದು. ಸೊ ನಾವು ಯಾವಾಗ ಕೈ ಒರೆಸು, ಕಾಲು ಒರೆಸು, ಅಥವಾ ಮುಖ ಒರೆಸು, ಅಥವಾ ಬಾಯಿ ಒರೆಸು ಏನನ್ನು ಹೇಳ್ತೀವೋ ಅಲ್ಲಿ ವೈಪ್ ವರ್ಡ್ ನೆನ್ಪಿಟ್ಕೊಳ್ಳಿ. ಸೊ ಏನನ್ನ ವೈಪ್ ಮಾಡಿ ಅಂತ ಹೇಳ್ತಾ ಇದೀವಲ್ಲ ಅದನ್ನ ಮೆನ್ಷನ್ ಮಾಡ್ಕೊಂಡು ಯಾವ್ದ್ರಿಂದ ಅಂತ ಹೇಳಿದ್ರೆ ಆಯ್ತು. ಸಮ್ಟೈಮ್ಸ್ ಟಿಶ್ಯೂ ಪೇಪರ್ ಇಂದ ಯೂಸ್ ಮಾಡ್ತೀವಿ, ಸಮ್ಟೈಮ್ಸ್ ಟವಲ್ ಅನ್ನು ಯೂಸ್ ಮಾಡ್ತೀವಿ, ಸಮ್ಟೈಮ್ಸ್ ನ್ಯಾಪ್ಕಿನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಸಂದರ್ಭಕ್ಕೆ ತಕ್ಕಂಗೆ ಆ ವರ್ಡ್ಸ್ಗಳನ್ನ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ದೆನ್ ಚೇಂಜ್ ಯುವರ್ ಕ್ಲಾತ್ಸ್, ಬಟ್ಟೆನ ಬದಲಾಯಿಸು. ದಟ್ ಇಸ್ ಕ್ಲೋತ್ಸ್ ನಾಟ್ ಕ್ಲಾತ್ಸ್. ಸೊ ಚೇಂಜ್ ಯುವರ್ ಕ್ಲೋತ್ಸ್. ಕೀಪ್ ಯುವರ್ ಶೂಸ್ ಇನ್ ದ ರ್ಯಾಕ್. ಸ್ಕೂಲಿಂದ ಮುಗಿಸ್ಕೊಂಡು ಮನೆಗೆ ಬಂದಾದ್ಮೇಲೆ ಮಕ್ಳುಗಳಿಗೆ ಡಿಸಿಪ್ಲಿನ್ ಕಲಿಸ್ಬೇಕಲ್ವಾ ಫಸ್ಟು. ಶೂ ಬಿಚ್ಬಿಟ್ಟು ಎಲ್ಲೆಲ್ಲೋ ಆಗ್ತಾರೆ, ಸಾಕ್ಸ್ ಒಂದ್ ಕಡೆ ಆಗ್ತವೆ, ಶೂ ಒಂದ್ ಕಡೆ ಆಗ್ತವೆ. ಸೊ ಕರೆಕ್ಟಾಗಿ ರ್ಯಾಕ್ನೆಲ್ಲ ಇಡಬೇಕು ಅಂತ ಹೇಳಬೇಕಲ್ಲ. ಸೊ ಅದನ್ನ ಹೇಳುವಾಗ ಕೀಪ್ ಯುವರ್ ಶೂಸ್ ಇನ್ ದ ರ್ಯಾಕ್. ದೆನ್ ಡು ನಾಟ್ ಸ್ಪಿಲ್ ದ ವಾಟರ್, ನೀರನ್ನು ಚೆಲ್ಲಬೇಡ. ಸೊ ಸ್ಪಿಲ್ ಅಂದ್ರೆ ಚೆಲ್ಲೋದು, ಸೊ ಡೋಂಟ್ ಸ್ಪಿಲ್ ಅಂದ್ರೆ ಚೆಲ್ಲಬಾರ್ದು ಅಂತ ಹೇಳಿ. ಸೊ ನಾವು ಯಾವ್ದನ್ನ ಹೇಳ್ತೀವಲ್ಲ ಅದನ್ನ ಇಲ್ಲಿ ರಿಪ್ಲೇಸ್ ಮಾಡ್ಕೋಬೇಕು. ನೀರಿದ್ರೆ ನೀರು ಹಾಕೊಳ್ಳಿ, ಸಾಂಬಾರ್ ಇದ್ರೆ ಸಾಂಬಾರ್ ಹಾಕೊಳ್ಳಿ, ಅಥವಾ ಮಿಲ್ಕ್ ಇದ್ರೆ ಮಿಲ್ಕ್ ಹಾಕೊಳ್ಳಿ, ಜ್ಯೂಸ್ ಇದ್ರೆ ಜ್ಯೂಸ್ ಹಾಕೊಳ್ಳಿ. ಏನ್ ಕೊಡ್ತೀವಿ ನಾವು ಮಕ್ಕಳಿಗೆ ಕೊಟ್ಟಾದ್ಮೇಲೆ ಡೋಂಟ್ ಸ್ಪಿಲ್ ದಟ್ ಅಂತ ಹೇಳಿದ್ವಿ ಅಂತಂದ್ರೆ ದ ಸೆಂಟೆನ್ಸ್ ಬಿಕಮ್ಸ್ ಪರ್ಫೆಕ್ಟ್. ದೆನ್ ಕ್ಲೋಸ್ ದ ಟ್ಯಾಪ್ ಟೈಟ್ಲಿ. ಇದು ಕೂಡ ಬೇಸಿಕ್ ಆಗಿ ಹೇಳ್ಕೊಡುವಂಥದ್ದೇ ಮಕ್ಕಳಿಗೆ. ನಲ್ಲಿ ಅಂದ್ರೆ ಟ್ಯಾಪ್ ಗಟ್ಟಿಯಾಗಿ ಮುಚ್ಚೋದ್ರೆ ಕ್ಲೋಸ್ ಮಾಡುವಂತಲ್ಲ, ಹಿಂಗ್ ತಿರುವುದು. ಸಮ್ಟೈಮ್ಸ್ ಕನ್ನಡದ್ದು ಎಕ್ಸಾಕ್ಟ್ಲಿ ಇಂಗ್ಲಿಷ್ ವರ್ಡ್ಸ್ ಅನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಸರಿ ಹೋಗಲ್ಲ ಅದು. ಈಗ ಅದನ್ನ ಕ್ಲೋಸ್ ಮಾಡುವಂತೀವಿ ಅಥವಾ ಆಫ್ ಮಾಡುವಂತೀವಿ ಟ್ಯಾಪ್ ಅನ್ನ. ಲೈಟ್ ಅನ್ನು ಆಫ್ ಮಾಡ್ದಂಗೆ ಟ್ಯಾಪ್ ಅನ್ನು ಆಫ್ ಮಾಡೋದು ಅಂದ್ರೆ ನಲ್ಲಿಯನ್ನು ಆರಿಸು ಅನ್ನೋಕ್ಕಾಗತ್ತೆ, ಅದನ್ನ ಇಲ್ಲ ಅದನ್ನ. ಸೊ ಹಾಗಾಗಿ ಕ್ಲೋಸ್ ದ ಟ್ಯಾಪ್ ಅಂದ್ರೆ ನಲ್ಲಿಯನ್ನ ಕ್ಲೋಸ್, ಮುಚ್ಚೋದು, ನೀರು ನಿಲ್ಸೋದು ಅಷ್ಟೇ ಸಿಂಪಲ್ ಆಗಿ. ಸೊ ಅದನ್ನ ಹೇಳ್ಬೇಕಾದ್ರೆ ಈ ತರದನ್ನ ಯೂಸ್ ಮಾಡ್ಕೊಳ್ಬೇಕು. ಸೊ ಈ 18 ಸೆಂಟೆನ್ಸ್ಗಳು ಇದಕ್ಕೆ ಸಂಬಂಧಪಟ್ಟಿದ್ದು. ಯಾವ್ದ್ರ ಬಗ್ಗೆ? ಎವ್ರಿ ಡೇ ಆಕ್ಷನ್ಸ್ ಅಟ್ ಹೋಮ್. ಪ್ರತಿನಿತ್ಯ ಮನೆಯಲ್ಲಿ ನಾವು ಮಕ್ಕಳುಗಳಿಗೆ ಏನಾದ್ರು ಕೆಲಸ ಹೇಳ್ಬೇಕಾದ್ರೆ, ಕೆಲಸ ಇನ್ ದ ಸೆನ್ಸ್ ಇದನ್ನ ಮಾಡಿ ಅಥವಾ ಮಾಡಬೇಡಿ ಅಂತ ಹೇಳುವಾಗ ಯೂಸ್ ಮಾಡುವಂತ ಸೆಂಟೆನ್ಸ್ಗಳು. ಅಂಡ್ ನೆಕ್ಸ್ಟ್ ಪಾರ್ಟ್ಗೆ ಬಂದ್ರೆ ಇಟ್ಸ್ ಅಬೌಟ್ ಕ್ಲಾಸ್ ರೂಮ್ ಅಂಡ್ ಸ್ಕೂಲ್ ಆಕ್ಷನ್ಸ್. ಓಕೆ, ಸ್ಕೂಲಲ್ಲಿ
ಮಕ್ಕಳುಗಳಿಗೆ ನಾವು ಕಲಿಸ್ಬೇಕಾಗಿರುವಂಥ ಒಂದಷ್ಟು ಸೆಂಟೆನ್ಸ್ಗಳು. ಸಿಟ್ ಡೌನ್ ಕ್ವೈಟ್ಲಿ. ಸೊ ಕ್ವೈಟ್ಲಿ ಅಂದರೆ ಸುಮ್ಮನೆ ಇನ್ ದ ಸೆನ್ಸ್ ಸೈಲೆಂಟ್ ಆಗಿ ಅಂತ ಹೇಳಿ. ಈಗ ಟೀಚರ್ ಕ್ಲಾಸಿಗೆ ಎಂಟ್ರಿ ಆದರೆ ಫಸ್ಟ್ ಡ್ಯೂಟಿ ಬಂದು ಮಕ್ಕಳುಗಳದ್ದು ಸೈಲೆಂಟಾಗಿ ಕೂತ್ಕೊಂಡು ಟೀಚರ್ ಹೇಳೋದನ್ನು ಕೇಳಿಸ್ಕೊಳ್ಳೋವಂಥದ್ದು. ಅದು ಪ್ರಿ ಕೆ ಜಿಯಿಂದ ಶುರು ಮಾಡಿಕೊಂಡು ಎಲ್ಲಿವರೆಗೂ ಹೈಯರ್ ಸ್ಟಡೀಸ್ ಇದೆಯೋ ಅಲ್ಲಿವರೆಗೂ ಅಪ್ಲಿಕೇಬಲ್ ಆಗುವಂಥದ್ದು. ಸೊ ಸಿಟ್ ಡೌನ್ ಕ್ವೈಟ್ಲಿ. ಸ್ಟ್ಯಾಂಡ್ ಅಪ್ ಸ್ಟ್ರೈಟ್, ನೆಟ್ಟಾಗಿ ನಿಲ್ಲು ಅಥವಾ ನೇರವಾಗಿ ನಿಲ್ಲು. ಹಿಂಗೆಲ್ಲ ಬಕ್ಕೊಂಡೆಲ್ಲ ನಿಂತ್ಕೊಂಡಿರ್ತಾರೆ ಕೆಲವರು ಮಕ್ಕಳುಗಳು ನಿಲ್ಲಿಸಿದಾಗ. ನೋ ಸ್ಟ್ರೈಟ್ ಆಗಿ ನಿಂತ್ಕೋಬೇಕು ಅಂತ ಕಮಾಂಡ್ ಮಾಡ್ತಾರಲ್ಲ ಟೀಚರು. ಸೊ ಅದನ್ನ ಹೇಳ್ಬೇಕಾದ್ರೆ ಸ್ಟ್ಯಾಂಡ್ ಅಪ್ ಸ್ಟ್ರೈಟ್. ದೆನ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್. ಇಲ್ಲಿ ಟೆಕ್ಸ್ಟ್ ಬುಕ್ ಆದರೆ ಟೆಕ್ಸ್ಟ್ ಬುಕ್, ಇಲ್ಲಿದೆ ನೋಡಿ ನೋಟ್ ಬುಕ್ ಇದೆ. ಅಥವಾ ಏನನ್ನು ಓಪನ್ ಮಾಡಬೇಕು ಅಂತ ಪ್ರಿಫರಬಲಿ ಮೆನ್ಷನ್ ಮಾಡಿ ಹೇಳ್ತಾರಲ್ವಾ, ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ರೆ ಆಯ್ತು. ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಪಠ್ಯ ಪುಸ್ತಕ ತೆರೆ. ಕ್ಲೋಸ್ ಯುವರ್ ನೋಟ್ ಬುಕ್, ನಿನ್ನ ನೋಟ್ ಬುಕ್ ಅನ್ನು ಮುಚ್ಚು. ಸೊ ಗೊತ್ತಿದೆ ಡಿಫರೆನ್ಸ್ ಬಿಟ್ವೀನ್ ಟೆಕ್ಸ್ಟ್ ಬುಕ್ ಅಂಡ್ ನೋಟ್ ಬುಕ್ ಅಂತ ಬಂದ್ರೆ, ಅದನ್ನ ಓಪನ್ ತೆಗಿಬೇಕು ಅಂತಂದ್ರೆ ಓಪನ್ ಅಂತ ಹೇಳಬೇಕು, ಕ್ಲೋಸ್ ಮಾಡಿ ಅಂತಂದ್ರೆ ಆ ಬುಕ್ಕನ್ನು ಮುಚ್ಚಡಿ ಅಂತ ಹೇಳಿ. ಲಿಸನ್ ಕೇರ್ಫುಲಿ, ಗಮನವಿಟ್ಟು ಕೇಳು. ಇದನ್ನ ನಾವು ಮನೆಯಲ್ಲೂ ಯೂಸ್ ಮಾಡ್ಬೋದು, ಮತ್ತೆ ಸ್ಕೂಲ್ನಲ್ಲೂ ಯೂಸ್ ಮಾಡ್ಬೋದು, ಹೊರಗಡೆನೂ ಯೂಸ್ ಮಾಡ್ಬೋದು. ಬಿಕಾಸ್ ಮಕ್ಕಳುಗಳಿಗೆ ಆ ಕೇಳಿಸ್ಕೊಳ್ಳುವಂಥ ಪೇಷನ್ಸ್ ಅನ್ನ ಕಲಿಸೋದಿದೆಯಲ್ಲ, ಆ ಅಟೆನ್ಷನ್ ಅನ್ನು ಫೋಕಸ್ ಮಾಡೋದು ಕಲಿಸೋದಿದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಮೋರ್ ಓವರ್ ದಟ್ ಇಸ್ ವೆರಿ ಚಾಲೆಂಜಿಂಗ್. ಸೊ ಅದನ್ನ ಹೇಳ್ಬೇಕಾದ್ರೆ ಲಿಸನ್ ಕೇರ್ಫುಲಿ, ಸರಿಯಾಗಿ ಕೇಳಿಸ್ಕೋ, ಗಮನ ಇಟ್ಟು ಕೇಳಿಸ್ಕೋ ಅಂತ ಹೇಳ್ಬೇಕಾದ್ರೆ. ಲುಕ್ ಅಟ್ ದ ಬ್ಲ್ಯಾಕ್ ಬೋರ್ಡ್, ಕಪ್ಪು ಹಲಗೆ ಅಂತಿದೆ. ಡಿಪೆಂಡ್ಸ್ ಅಪಾನ್ ದ ಸ್ಕೂಲ್. ಕೆಲವೊಂದು ಕಡೆ ಸ್ಕೂಲ್ಗಳಲ್ಲೆಲ್ಲ ಸ್ಮಾರ್ಟ್ ಬೋರ್ಡ್ ಇರುತ್ತೆ, ಜಸ್ಟ್ ಲೈಕ್ ನೀವು ಇಲ್ಲಿ ನೋಡ್ತಾ ಇರೋ ಹಂಗೆ. ಕೆಲವೊಂದು ಕಡೆ ಗ್ರೀನ್ ಬೋರ್ಡ್ಸ್ ಇರುತ್ತೆ, ಕೆಲವೊಂದು ಕಡೆ ಇಂಟ್ರಾಕ್ಟಿವ್ ಬೋರ್ಡ್ಸ್ ಇರುತ್ತೆ, ಇನ್ನು ಕೆಲವೊಂದು ಕಡೆ ಟ್ರೆಡಿಷನಲ್ ಬ್ಲಾಕ್ ಬೋರ್ಡ್ಸ್ಗಳೇ ಇರ್ತವೆ. ಸೊ ಯಾವ ಬೋರ್ಡ್ ಆದರೂ ಆಗಿರಲಿ, ಬೋರ್ಡ್ ಕಡೆ ನೋಡಿ ಅಂತ ಹೇಳುವಾಗ ಲುಕ್ ಅಟ್ ದ ಬೋರ್ಡ್. ದೆನ್ ರೈಸ್ ಯುವರ್ ಹ್ಯಾಂಡ್, ಕೈ ಎತ್ತಿ ಅಂತ ಹೇಳಬೇಕಾದ್ರೆ. ದೆನ್ ಶಾರ್ಪನ್ ಯುವರ್ ಪೆನ್ಸಿಲನ್ನು ಚೂಪು ಮಾಡೋದು, ಅದನ್ನು ಏನದು ಶಾರ್ಪ್ನರಲ್ಲಿ ಶಾರ್ಪ್ ಮಾಡ್ತೀವಲ್ಲ, ಸೊ ಅದನ್ನು ಹೇಳಬೇಕಾದ್ರೆ. ಅದನ್ನೇ ಅಳಿಸಾಕೋದನ್ನು ಎರೇಸರ್ನಲ್ಲಿ ಎರೇಸ್ ಮಾಡುವಂಥದ್ದು. ದೆನ್ ರೈಟ್ ಇಟ್ ಡೌನ್. ಇಲ್ಲಿ ಇಟ್ಟಂದ್ರೆ ಈಗ ಏನಾದರೂ ಕಮೆಂಟ್ ಕೊಡ್ತಾ ಇರ್ತಾರೆ ಟೀಚರ್ಗಳು ಸ್ಕೂಲ್ನಲ್ಲಿ, ನೀ ಇದನ್ನ ಬರ್ಕೋ ಅಂತೇಳಿ. ಸೊ ಅದನ್ನು ಮೆನ್ಷನ್ ಮಾಡ್ಬಿಟ್ಟು ಬರ್ಕೊಳ್ಳಿ ಅಂತ ಹೇಳ್ತಾರಲ್ವ, ಸೊ ಅದನ್ನ ಹೇಳ್ಬೇಕಾದ್ರೆ ರೈಟ್ ಡೌನ್. ಸೊ ರೈಟ್ ಇಟ್ ಡೌನ್ ಅಂದ್ರೆ ಅದನ್ನ ಮೆನ್ಷನ್ ಮಾಡಿ ಹೇಳ್ತಾ ಇರ್ತಾರೋ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇರ್ತಾರೋ ಅದು ಅಪ್ಲಿಕೇಬಲ್ ಇಲ್ಲಿ ಇಟ್ ಅಂತಂದ್ರೆ. ಓಕೆ, ಅಗೈನ್ ಅದೇ ಕ್ಲಾಸ್ ರೂಮ್ ಸಿಚುಯೇಷನ್ಸ್ಗೆ ಬಂದ್ರೆ ಇನ್ನೊಂದಷ್ಟು ಸೆಂಟೆನ್ಸ್ಗಳು. ರೀಡ್ ಔಟ್ ಲೌಡ್. ಸೊ ಸ್ಕೂಲ್ನಲ್ಲಿ ಓದಿಸೋದು ಕಾಮನ್ನೇ ಅಲ್ವಾ, ಅದಕ್ಕೆ ತಾನೇ ಮಕ್ಕಳುಗಳು ಸ್ಕೂಲ್ಗೆ ಹೋಗೋದು. ಸೊ ಏನಾದರೂ ಓದಿ ಅಂತ ಟೀಚರ್ ನಿಲ್ಲಿಸಿದಾಗ ಗಟ್ಟಿಯಾಗಿ ಓದಲ್ಲ ಮಕ್ಕಳುಗಳು, ಕುಯ್ ಅಂತ ಇರ್ತವೆ, ಅವ್ರಿಗೆ ಕೇಳಿಸೋ ಹಂಗೆ. ಸೊ ರೀಡ್ ಔಟ್ ಲೌಡ್, ಇದು ನೆನ್ಪಿಟ್ಕೊಳ್ಳಿ. ಮನೇಲೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಮನೇಲಿ ಬಂದು ಮಕ್ಕಳುಗಳು ಓದೋದನ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು ಈ ಥರ ಅದು ಅವರಿಗೆ ಕಮಾಂಡ್ ಕೊಟ್ರೆ ಇನ್ನೂ ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ. ಪ್ಯಾಕ್ ಯುವರ್ ಸ್ಕೂಲ್ ಬ್ಯಾಗ್. ಸೊ ಸ್ಕೂಲ್ ಬ್ಯಾಗನ್ನು ಪ್ಯಾಕ್ ಮಾಡು. ಸ್ಕೂಲಲ್ಲಿ ಪ್ಯಾಕ್ ಮಾಡ್ತಿದ್ದಾರೆ ಅಂತಂದ್ರೆ ವಾಪಸ್ ಮನೆಗೆ ಬರೋ ಟೈಮ್ ಆಗಿದೆ ಅಂತೇಳಿ ಮಕ್ಕಳುಗಳಿಗೆ ಖುಷಿಯಾಗೋ ಮೂಮೆಂಟ್ ಅದು. ಮನೇಲಿ ಪ್ಯಾಕ್ ಮಾಡ್ಕೋತಿದ್ದಾರೆ ಅಂತಂದ್ರೆ ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗ್ತಿದ್ದಾರೆ ಅಂತೇಳಿ. ಸೊ ಅಲ್ಲೂ ಪ್ಯಾಕ್ ಮಾಡ್ಕೋತಾವೆ, ಮನೇಲೂ ಪ್ಯಾಕ್ ಮಾಡ್ಕೋತಾವೆ. ಸೊ ಪರ್ಪಸ್ ಬೇರೆ ಆಗುತ್ತೆ ಅಷ್ಟೇ. ಸ್ಟ್ಯಾಂಡ್ ಇನ್ ಅ ಲೈನ್, ಸಾಲಿನಲ್ಲಿ ನಿಲ್ಲು. ಸೊ ಅದು ಬೆಳಿಗ್ಗೆ ಹೊತ್ತಾದ್ರೂ ಆಗಿರ್ಬೋದು, ಸಂಜೆ ಹೊತ್ತಾದ್ರೂ ಆಗಿರ್ಬೋದು, ಸ್ಕೂಲ್ನಲ್ಲಿ ಪ್ರಿಫರಬಲಿ. ಡು ನಾಟ್ ಮೇಕ್ ನಾಯ್ಸ್, ಗಲಾಟೆ ಮಾಡಬೇಡ ಅಥವಾ ಅನ್ನೆಸೆಸರಿ ಮಾತಾಡಬಾರ್ದು ಅಂತ ಹೇಳಬೇಕಾದ್ರೆ ಡೋಂಟ್ ಮೇಕ್ ನಾಯ್ಸ್. ಇದನ್ನ ಬಿಟ್ಕೊಳ್ಳಿ, ಡೋಂಟ್ ಮೇಕ್ ನಾಯ್ಸ್. ದೆನ್ ಶೋ ಮಿ ಯುವರ್ ಹೋಮ್ ವರ್ಕ್, ನಿನ್ನ ಹೋಮ್ ವರ್ಕ್ ಅನ್ನು ತೋರಿಸು. ಈ ಹೋಮ್ ವರ್ಕ್ ಜಾಗದಲ್ಲಿ ಬೇರೆ ಏನಾದರೂ ಹಾಕೋಬಹುದು. ಫಾರ್ ಎಕ್ಸಾಂಪಲ್, ಶೋ ಮಿ ಯುವರ್ ನೋಟ್ ಬುಕ್, ಶೋ ಮಿ ಯುವರ್ ಡೈರಿ, ಶೋ ಮಿ ಯುವರ್ ಕನ್ನಡ ಟೆಕ್ಸ್ಟ್ ಬುಕ್, ಶೋ ಮಿ ಯುವರ್ ಇಂಗ್ಲಿಷ್ ಬುಕ್, ಶೋ ಮಿ ಯುವರ್ ಇಂಗ್ಲಿಷ್ ನೋಟ್ಸ್, ಶೋ ಮಿ ಯುವರ್ ಡ್ರಾಯಿಂಗ್ ಬುಕ್. ಏನಾದರೂ ಆಗಲಿ ತೋರಿಸಿ ಅನ್ನೋದಕ್ಕೆ ಶೋ ಮಿ. ಏನನ್ನ ತೋರಿಸ್ಬೇಕು ಮಕ್ಕಳುಗಳಿಗೆ ಅಂತ ಹೇಳ್ತಾ ಇದೀವೋ ಅದನ್ನಲ್ಲಿ ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಡು ನಾಟ್ ಸ್ಕ್ರಿಬಲ್ ಆನ್ ದ ಡೆಸ್ಕ್ ಮೇಲೆ ಗೀಚಬೇಡ. ಡೋಂಟ್ ರೈಟ್ ಅಂತಿಲ್ಲ, ಅಲ್ಲಿ ಸ್ಕ್ರಿಬಲ್ ಅಂತ ಇದೆ. ಈಗ ಮಕ್ಕಳುಗಳು ಆಕ್ಚುಲಿ ನಮ್ಮನೇಲಿ ಹಂಗೆ, ನನ್ನ ಮಗಳು ಹಂಗೆ ಮಾಡಿದ್ದಾಳೆ. ಒಂಚೂರು ಆ ಕಡೆ ಕ್ಯಾಮ್ರಾ ಹಿಂಗೆ ಪ್ಯಾನ್ ಮಾಡಿದ್ರೆ ಗೋಡೆ ಮೇಲೆಲ್ಲ ಅವ್ಳದ್ದು ಚಿತ್ತಾರ ಇದೆ. ಓಕೆ, ಮಕ್ಕಳುಗಳೆಲ್ಲ ಹಿಂಗೆ ಡೆಸ್ಕ್ ಮೇಲೆಲ್ಲ ಬರ್ಕೊಂಡು ಕೂತ್ಕೊಂಡಿರ್ತಾರೆ, ಹಿಂಗೆಲ್ಲ ಗೀಚ ಹಾಕೊಂಡು ಹಂಗೆ ಹಿಂಗೆ ಎಲ್ಲ. ಸೊ ದಟ್ ಡು ನಾಟ್ ಸ್ಕ್ರಿಬಲ್ ಅಂದ್ರೆ ಗೀಚುವಂಥದ್ದು, ಆನ್ ದ ಡೆಸ್ಕ್ ಅಂದ್ರೆ ಡೆಸ್ಕ್ ಮೇಲೆ, ಬೆಂಚ್ ಮೇಲೆ. ಈಗ ಅದನ್ನೇ ಮಕ್ಕಳುಗಳು ಮನೆಯೆಲ್ಲ ಗೀಚಾಕ್ತಿರ್ತಾವೆ ನಾನು ಈಗ ಹೇಳ್ದಂಗೆ. ಸೊ ಅದನ್ನ ಮನೇಲಿ ಹೇಳ್ಬೇಕು ಅಂತಂದ್ರೆ ಡು ನಾಟ್ ಸ್ಕ್ರಿಬಲ್ ಆನ್ ದ ವಾಲ್ಸ್. ಮಕ್ಕಳುಗಳಿಗೆ ಫೇವ್ರೇಟ್ ಸ್ಪಾಟೇ ವಾಲ್ಗಳು. ನೀಟಾಗಿರೋ ಗೋಡೆನೆಲ್ಲ ಅಧ್ವಾನ ಮಾಡ್ಬಿಡ್ತವೆ, ಗೀಚಾಕಿ ಪೆನ್ ಪೆನ್ಸಿಲ್ ಏನಾದರೂ ಸಿಗ್ಲಿ, ಸ್ಕೆಚ್ ಪೆನ್ ಸಿಕ್ಕಿದ್ರು ಬರೆದು ಬಿಡ್ತವೆ. ಸೊ ಅದನ್ನ ಹೇಳ್ಬೇಕಾದ್ರೆ ಈ ವರ್ಡ್ ನೆನ್ಪಿಟ್ಕೊಳ್ಳಿ, ಸ್ಕ್ರಿಬ್ಲಿಂಗ್. ಕ್ಲೀನ್ ದ ಬ್ಲ್ಯಾಕ್ ಬೋರ್ಡ್. ಮಕ್ಕಳುಗಳು ಕಮಾಂಡ್ ಮಾಡಬೇಕಾದ್ರೆ ಸ್ಕೂಲ್ನಲ್ಲಿ ಬೋರ್ಡ್ ಮೇಲೆ ಬರ್ದಿರೋದನ್ನ ರಬ್ ಮಾಡು ಅಂತ ಹೇಳಬೇಕಾದ್ರೆ ಅಥವಾ ಎರೇಸ್ ಮಾಡು ಅಂತ ಹೇಳುವಾಗ ಸೊ ಇದನ್ನು ಯೂಸ್ ಮಾಡ್ತೀವಿ. ಕ್ಲೀನ್ ದ ಬ್ಲ್ಯಾಕ್ ಬೋರ್ಡ್. ಆನ್ಸರ್ ದ ಕ್ವೆಶನ್, ಪ್ರಶ್ನೆಗೆ ಉತ್ತರಿಸು. ಟೀಚರ್ ಏನಾದರೂ ಸ್ಕೂಲ್ನಲ್ಲಿ ಕ್ವೆಶನ್ ಕೇಳಿಬಿಟ್ಟು ಈ ಪ್ರಶ್ನೆಗೆ ನೀನು ಆನ್ಸರ್ ಮಾಡು ಅಂತ ಹೇಳುವಾಗ ಮಕ್ಕಳುಗಳು ಕೇಳುವಂಥದ್ದು ಆನ್ಸರ್ ದಿಸ್ ಕ್ವೆಶನ್ ಅಥವಾ ಆನ್ಸರ್ ದ ಕ್ವೆಶನ್, ಕೇಳಿರೋ ಕ್ವಶನ್ಗೆ. ಟೇಕ್ ಔಟ್ ಯುವರ್ ವಾಟರ್ ಬಾಟಲ್. ಮಕ್ಕಳುಗಳು ಬ್ಯಾಗಲ್ಲಿ ಅಥವಾ ಲಂಚ್ ಬ್ಯಾಗ್ನಲ್ಲೆಲ್ಲ ವಾಟರ್ ಬಾಟಲ್ ಮತ್ತು ಲಂಚ್ ಬಾಕ್ಸ್ ಎಲ್ಲ ಕೊಟ್ಟು ಕಳಿಸ್ತೀವಲ್ಲ, ಸೊ ಅದನ್ನು ಹೊರಗಡೆ ತೆಗಿ ಅಂತ ಹೇಳಬೇಕಾದ್ರೆ ಟೇಕ್ ಔಟ್ ಯುವರ್ ವಾಟರ್ ಬಾಟಲ್. ನಿನ್ನ ನೀರಿನ ಬಾಟಲನ್ನು ಅಥವಾ ವಾಟರ್ ಬಾಟಲನ್ನು ಹೊರಗೆ ತೆಗಿ ಅಂತ ಹೇಳುವಂಥದ್ದು. ನೆಕ್ಸ್ಟ್, ಗುಡ್ ಮ್ಯಾನರ್ಸ್ ಮತ್ತು ಹ್ಯಾಬಿಟ್ಸ್ಗೆ ಸಂಬಂಧಪಟ್ಟಿದ್ದು.
ನಾನು ಆ್ಯಕ್ಚುಲಿ ನನ್ನ ಪರ್ಪಸ್ ಇದು, ಪ್ರತಿ ವಿಡಿಯೋ ಮಾಡುವಾಗ ತುಂಬ ಡ್ರ್ಯಾಗ್ ಮಾಡಬಾರ್ದು, ತುಂಬ ಲೆಂತಿ ಮಾಡಬಾರ್ದು, ಕಡಿಮೆ ಟೈಮ್ನಲ್ಲಿ ಮ್ಯಾಕ್ಸಿಮಮ್ ಕಂಟೆಂಟನ್ನು ಪ್ರೊವೈಡ್ ಮಾಡಬೇಕು ಅಂತ ಹೇಳಿ. ಸೊ ನಾನು ಹೇಳ್ತಿರೋದು ಏನಾದರೂ ಸ್ಪೀಡ್ ಆಗಿದೆ ನಿಮಗೆ ಅಂತ ಅನ್ಸಿದ್ರೆ ಇನ್ನೊಂದ್ಸಲಿ ಕೇಳಿಸ್ಕೊಳ್ಳಿ, ನೀಟಾಗಿ ರಿಜಿಸ್ಟರ್ ಆಗುತ್ತೆ. ಬಿಕಾಸ್ ಹೇಳಿದ್ರೆ ಸರಿ ಹೋಗಲ್ಲ ಅಂತ ಹೇಳಿ ಇಂಟೆನ್ಷನಲಿ ಸ್ಪೀಡ್ ಆಗಿ ಅನ್ನೋಂಗೆ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟಿಗೆ ಬಂದರೆ, ಇಟ್ಸ್ ಅಬೌಟ್ ಗುಡ್ ಮ್ಯಾನರ್ಸ್ ಮತ್ತು ಹ್ಯಾಬಿಟ್ಸ್. ಮಕ್ಕಳುಗಳ ಒಂದು ಒಳ್ಳೆ ಮ್ಯಾನರ್ಸು ಮತ್ತು ಹ್ಯಾಬಿಟ್ಸ್ಗೆ ಸಂಬಂಧಪಟ್ಟವಂಗೆ ಅವರಿಗೆ ಕಲಿಸುವಂಥ ಸೆಂಟೆನ್ಸ್ಗಳು. ಫಸ್ಟ್, ಸೇ ಥ್ಯಾಂಕ್ ಯು, ಧನ್ಯವಾದ ಎಂದು ಹೇಳು. ಇದನ್ನ ಡಿಪೆಂಡ್ಸ್ ಅಪಾನ್ ದ ಸಿಚುಯೇಷನ್. ನಾವು ಯಾರಿಗೆ ಹೇಳ್ಕೊಡ್ತಾ ಇದ್ದೀವಿ, ಯಾರಿಗೆ ಹೇಳು ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿ. ಮಕ್ಳಿಗೆ ಯಾರಾದ್ರೂ ಏನಾದರೂ ವಿಶ್ ಮಾಡಿದ್ರೆ ಅಥವಾ ಏನಾದರೂ ಕೊಟ್ಟರೆ, ಅಟ್ಲೀಸ್ಟ್ ಒಂದು ಚಾಕ್ಲೇಟ್ ಕೊಟ್ಟರೆ, ಸೊ ಆ ಟೈಮ್ನಲ್ಲಿ ಏನು ಮಾಡ್ತೀವಿ, ಅಥವಾ ಹೆಲ್ಪ್ ಮಾಡಿದ್ರೆ ಏನನ್ನಾದ್ರೂ ಅವ್ರಿಗೆ ವಾಪಸ್ ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡಬೇಕಲ್ವಾ, ಥ್ಯಾಂಕ್ಸ್ ಅನ್ನು ಹೇಳ್ಬೇಕಲ್ವಾ. ಸೊ ಅದನ್ನು ಹೇಳ್ಕೊಡುವಾಗ ಸೇ ಥ್ಯಾಂಕ್ ಯು ಅಂದರೆ ಎದುರುಗಡೆ ಅವ್ರನ್ನ ತೋರಿಸ್ಬಿಟ್ಟು ನಾವು ಹೇಳ್ತೀವಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳು ಅಂತ ಹೇಳಿ. ಆವಾಗ ಸೇ ಪ್ಲೀಸ್ ವೆನ್ ಆಸ್ಕಿಂಗ್, ಏನನ್ನಾದ್ರೂ ಕೇಳುವಾಗ ದಯವಿಟ್ಟು ಎಂದು ಹೇಳು, ಅಂದರೆ ಪ್ಲೀಸ್ ಅನ್ನು ಆ್ಯಡ್ ಮಾಡು ಅಂತ ಹೇಳಿ. ಆಕ್ಚುಲಿ ಒಳ್ಳೆ ಮ್ಯಾನರ್ಸ್ ಇದನ್ನ ಹೇಳ್ಬೇಕಾದ್ರೆ. ಈಗ ನಾವು ಯಾರನ್ನೋ ಏನಾದ್ರು ಒಂದು ಕೇಳ್ತಿದ್ದೀವಿ, ಫಾರ್ ಎಕ್ಸಾಂಪಲ್ ಬರೆಯೋಕೆ ಪೆನ್ ತಗೊಂಡು ಬಂದಿಲ್ಲ ಅಂತ ಅನ್ಕೊಳ್ಳಿ. ಇವಾಗ ಪಕ್ಕದಲ್ಲಿ ಫ್ರೆಂಡ್ ಅನ್ನ ಅಥವಾ ಕ್ಲಾಸ್ಮೇಟ್ಸ್ ಅನ್ನ ಅವರೇನೋ ಪೆನ್ಸಿಲ್ ಕೇಳಬೇಕಾಗತ್ತೆ, ಅಥವಾ ಎರೇಸರ್ ಕೇಳಬೇಕಾಗತ್ತೆ, ಶಾರ್ಪ್ನರ್ ಕೇಳಬೇಕಾಗತ್ತೆ, ಅಥವಾ ಪೆನ್ ಕೇಳಬೇಕಾಗತ್ತೆ. ಪ್ಲೀಸ್ ಅಂತ ಕೇಳ್ತಾ ಇದೀವಿ ಅಂತಂದ್ರೆ ದಟ್ ಸೌಂಡ್ಸ್ ಪೊಲೈಟ್. ಸೊ ನಾವು ಯಾರನ್ನಾದ್ರೂ ಹೆಲ್ಪ್ ಕೇಳುವಾಗ, ಫೇವರ್ ಕೇಳಬೇಕಾದ್ರೆ ಪೊಲೈಟ್ ಆಗಿ ಸೌಂಡ್ ಆಗ್ತಿದೆ ಅಂತಂದ್ರೆ ಹೆಲ್ಪ್ ಮಾಡೋಕೆ ಯಾರಿಗೂ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ತುಂಬಾ ಆಟಿಟ್ಯೂಡ್ ಎಲ್ಲ ತೋರಿಸ್ಬಿಟ್ಟು ಗಾಂಚಲಿ ಮಾತುಗಳನ್ನ ಆಡ್ಕೊಂಡು ಕೇಳ್ತಾ ಇದೀವಿ ಅಂತಂದ್ರೆ ಅದು ಪ್ರಾಪರ್ ಮ್ಯಾನರ್ಸ್ ಆಗೋದಿಲ್ಲ. ಸೊ ಅಂಥದ್ದನ್ನು ಹೇಳ್ಕೊಡುವಾಗ ಈ ಥರದ್ದು. ನೆಕ್ಸ್ಟ್, ಶೇರ್ ಯುವರ್ ಸ್ನ್ಯಾಕ್ಸ್, ನಿನ್ನ ತಿಂಡಿಯನ್ನು ಹಂಚ್ಕೋ. ಏನು ತೊಗೊಂಡೋಗಿರ್ತಾರಲ್ವ ಅದನ್ನ. ಸೊ ಸ್ನ್ಯಾಕ್ಸ್ ಪ್ಲೇಸ್ನಲ್ಲಿ ಏನು ಬೇಕಾದರೂ ಹಾಕೊಳ್ಬೋದು. ವೆಯ್ಟ್ ಫಾರ್ ಯುವರ್ ಟರ್ನ್, ಇದು ಆಲ್ರೆಡಿ ಸುಮಾರು ಒಂದು 2-3 ವಿಡಿಯೋಲ್ಲಿ ನಾನು ರಿಪೀಟ್ ಮಾಡಿದ್ದೀನಿ. ಯಾವ ಡಿಪೆಂಡ್ಸ್ ಅಪಾನ್ ದ ಸಿಚುಯೇಷನ್. ಅದು ಆಟ ಆಡ್ತಾ ಇದ್ದಾರಾ, ಅಥವಾ ಕ್ಲಾಸಲ್ಲಿ ಏನಾದರೂ ಆನ್ಸರ್ ಮಾಡ್ತಾ ಇದ್ದಾರಾ, ಅಥವಾ ಏನಾದರೂ ಆಟ ಆಡೋಕೆ ಹೋಗಿದ್ದಾರಾ. ಸೊ ನಿನ್ನ ಸರ್ದಿ ಬರೋವರೆಗೂ ವೆಯ್ಟ್ ಮಾಡು, ನಿನ್ನ ಟರ್ನ್ ಬರೋವರೆಗೂ ವೆಯ್ಟ್ ಮಾಡು ಅಂತ ಹೇಳ್ಬೇಕಾದ್ರೆ ಇದನ್ನು ಹೇಳಬೇಕು. ಹೆಲ್ಪ್ ಯುವರ್ ಫ್ರೆಂಡ್ಸ್, ಇದು ಮಕ್ಳಿಗೆ ಹೇಳ್ಕೊಡುವಂಥ ಒಂದು ಒಳ್ಳೆ ಪ್ರಾಕ್ಟೀಸು. ಬೇರೆಯವ್ರಿಗೆ ಹೆಲ್ಪ್ ಮಾಡುವಂಥ ನೇಚರನ್ನು ಕಲ್ಟಿವೇಟ್ ಮಾಡುವಂಥದ್ದು ಅವ್ರ ಮನಸ್ಸಿನಲ್ಲಿ. ಸೊ ಹೆಲ್ಪ್ ಯುವರ್ ಫ್ರೆಂಡ್ಸ್. ಕವರ್ ಯುವರ್ ಮೌತ್ ವೆನ್ ಕಾಫಿಂಗ್, ಅಗೇನ್ ಮ್ಯಾನರ್ಸ್ಗೆ ಸಂಬಂಧಪಟ್ಟ ಸೆಂಟೆನ್ಸ್ ಇದು. ಕರೋನಾ ಟೈಮಲ್ಲೆಲ್ಲ ತುಂಬ ಫೇಮಸ್ ಆಗಿತ್ತಲ್ಲ ಇದೆಲ್ಲ. ಕವರ್ ಯುವರ್ ಮೌತ್ ವೆನ್ ಕಾಫಿಂಗ್, ಬಾಯಿ ನಾವು ಕೆಮ್ಮುವಾಗ ಒಂದು ಕರ್ಚಿಫನ್ನು ಅಟ್ಲೀಸ್ಟ್ ನಾವು ಎಲ್ಬೋನ ಹಿಂಗೆ ಕವರ್ ಮಾಡ್ಕೊಂಡು ಕೆಮ್ಮುವಂಥದ್ದು ಇಟ್ಸ್ ಅ ಗುಡ್ ಮ್ಯಾನರ್ಸ್. ಓಕೆನಾ. ಕೆಲವರು ಅಕ್ಷಿ ಮಾಡ್ತಾರೆ, ಎದುರುಗಡೆಯವ್ರ ಮೇಲೆಲ್ಲ ತೀರ್ಥ ಸ್ಪ್ರಿಂಕಲ್ ಆಗ್ತಿರುತ್ತೆ, ಆ ಅಕ್ಷಿ ಅಂತೇಳಿ ಅಲ್ಲ. ಸೊ ಅಟ್ಲೀಸ್ಟ್ ಕವರ್ ಮಾಡಿಕೊಂಡು ನಮ್ಮ ಅಕ್ಕಪಕ್ಕದವ್ರಿಗೆ ಇರಿಟೇಷನ್ ಆಗಬಾರ್ದು, ಮತ್ತೆ ಡಿಸ್ಟರ್ಬ್ ಆಗಬಾರ್ದು. ಅಫ್ಕೋರ್ಸ್ ಹುಷಾರ್ ತಪ್ಪಿದೀವಿ ಅಂತಂದ್ರೆ ಬೇರೆ ಬೇರೆ ಕಾಯಿಲೆಗಳು ಸ್ಪ್ರೆಡ್ ಆಗೋ ಚಾನ್ಸಸ್ಗಳು ಇರುತ್ತೆ, ನಮಗಾಗಿರುವಂಥದ್ದು ಅವರಿಗೆ. ಸೊ ಅದನ್ನು ಹೇಳ್ಕೊಡುವಾಗ ಕವರ್ ಯುವರ್ ಮೌತ್ ಕವರ್ ಯುವರ್ ಮೌತ್ ವೆನ್ ಕಾಫಿಂಗ್, ಕೆಮ್ಮುವಾಗ ಬಾಯಿ ಮುಚ್ಚಿಕೋ. ಗ್ರೀಟ್ ಯುವರ್ ಟೀಚರ್ಸ್, ಶಿಕ್ಷಕರಿಗೆ ನಮಸ್ಕಾರ ಮಾಡು. ಗ್ರೀಟ್ ಇನ್ ದ ಸೆನ್ಸ್ ವಿಶ್ ಮಾಡುವಂಥದ್ದು. ಈಗ ಡಿಪೆಂಡ್ಸ್ ಅಪಾನ್ ದ ಟೈಮ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಇದೆಲ್ಲ ಹೇಳ್ತೀವಲ್ಲ. ಸೊ ಅದನ್ನು ಮಕ್ಳು ಕಲಿಸ್ಬೇಕಾದ್ರೆ ಇದನ್ನು ಹೇಳ್ಕೊಡುವಂಥದ್ದು. ಸ್ಪೀಕ್ ಸಾಫ್ಟ್ಲಿ, ಮೃದುವಾಗಿ ಮಾತಾಡು. ಇವೆಲ್ಲ ಅಷ್ಟೇ ಮಕ್ಳುಗಳಿಗೊಂದು ಒಳ್ಳೇದು ಅಂತ ಹೇಳುವಾಗ, ಕಲ್ಚರ್ಡ್ ಆಗಿ ಅವ್ರನ್ನ ಬೆಳೆಸೋವಾಗ ಹೇಳ್ಕೊಡುವಂಥ ಮಾತುಗಳು ಅಥವಾ ಕಲಿಸುವಂಥ ಸೆಂಟೆನ್ಸ್ಗಳು. ಡು ನಾಟ್ ಪುಷ್ ಅದರ್ಸ್, ಈ ಗುಂಪಲ್ಲೆಲ್ಲ ಬಿಟ್ಟಾಗ ತಿಳ್ಕೊಂಡು ಹೋಗ್ತಿರ್ತಾರೆ. ಈ ಜಸ್ಟ್ ನೀವು KSRTC ಬಸ್ಸನ್ನು ಅಥವಾ ಯಾವುದಾದ್ರೂ ತುಂಬ ಹೆವಿ ಕ್ರೌಡೆಡ್ ಇರೋ ಟ್ರೈನನ್ನು ಹತ್ಕೊಳ್ಳುವಾಗ ನೆನಪಿಸ್ಕೊಳ್ಳಿ. ನಾವು ಹೋಗಿ ಜಸ್ಟ್ ಬಾಗ್ಲ ಹತ್ರ ನಿಂತ್ಕೊಂಡ್ರೆ ಅವ್ರನ್ನ ಮುಂದೆ ತಳ್ಬಿಟ್ಟು ಹತ್ಸಿರ್ತಾರೆ, ಮತ್ತು ಅವರೇ ವಾಪಸ್ ಇಳಿಸ್ತಾರೆ ಹಿಂದೆ ಇರೋವಂಥವ್ರು. ಓಕೆನಾ. ಈ ಮಕ್ಳುಗಳೆಲ್ಲ ಒಂದೇ ಕ್ರೌಡೆಡ್ ಆಗಿದ್ದಾಗ, ಗುಂಪಿನಲ್ಲಿದ್ದಾಗ ಒಬ್ರನ್ನೊಬ್ರನ್ನ ತಳ್ಳೋದು, ಬೀಳ್ಸೋದು, ಎಳೆಯೋದೆಲ್ಲ ಮಾಡ್ತಾ ಇರ್ತಾರೆ. ಅದನ್ನ ಮಾಡಬಾರ್ದು ಅಂತ ಹೇಳ್ಕೊಡ್ಬೇಕಾದ್ರೆ ಡು ನಾಟ್ ಪುಷ್ ಅದರ್ಸ್. ದೆನ್ ಆಲ್ವೇಸ್ ಟೆಲ್ ದ ಟ್ರೂತ್. ಅಗೇನ್ ಇನ್ನೊಂದು ಮೊರಾಲಿಟಿ ಹೇಳ್ಕೊಡುವಂಥದ್ದು, ಯಾವಾಗಲೂ ಸತ್ಯವನ್ನು ಹೇಳಬೇಕು ಅಂತ ಹೇಳಿ. ನಾಕ್ ಆನ್ ದ ಡೋರ್ ಬಿಫೋರ್ ಎಂಟ್ರಿಂಗ್. ಓಕೆ, ಇದರಲ್ಲಿ ಕನ್ನಡ ವರ್ಷನ್ ಕಟ್ ಆಗಿದೆ. ಓಕೆ, ಇಲ್ಲಿದೆ, ಕಂಟಿನ್ಯೂ ಆಗುತ್ತೆ ನೋಡಿ ಇಲ್ಲಿ. ಎಸ್, ನಾಕ್ ಆನ್ ದ ಡೋರ್ ಬಿಫೋರ್ ಎಂಟ್ರಿಂಗ್, ಒಳಗೆ ಬರುವ ಮುನ್ನ ಬಾಗಿಲು ತಟ್ಟು. ಅಗೇನ್ ಗುಡ್ ಮ್ಯಾನರ್ಸ್. ಅದು ಹೊರಗಡೆ ಸ್ಕೂಲ್ಗಳಲ್ಲಿ ಅಪ್ಲೈ ಆಗುತ್ತೆ, ಅಥವಾ ಬೇರೆಯವ್ರ ಮನೆಗೆ ಹೋದಾಗಲೂ ಅಪ್ಲೈ ಆಗುತ್ತೆ. ಈವನ್ ನಮ್ಮ ಮನೆಗಳಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸೊ ಯಾರು ರೂಮಲ್ಲಿ ಇದ್ದಾರೆ ಅಂತಂದ್ರೆ ನಾವು ಸಡನ್ ಆಗಿ ಗೂಳಿ ನುಗ್ಗಬಾರ್ದು. ಅಗೇನ್ ಮ್ಯಾನರ್ಸ್. ಒಳಗಡೆ ನಾವು ಬರ್ತಾ ಇದೀವಿ ಅಂತ ಅಟ್ಲೀಸ್ಟ್ ಸಿಗ್ನಲ್ ಮಾಡಿ, ಪರ್ಮಿಷನ್ ತಗೊಬೇಕು ಅಂತಾನೆ ಇಲ್ಲ, ಒಂದು ಸಿಗ್ನಲ್ ಮಾಡಿ. ಒಂದು ಪ್ರೈವೇಟ್ ಸ್ಪೇಸ್ ಅಂತ ಇರುತ್ತಲ್ವಾ, ಅಫ್ಕೋರ್ಸ್ ಅದು ಮನೆ ಒಳಗಡೆ ಇರಲಿ ಏನಾದರೂ ಆಗಿರಲಿ. ಸೊ ಅಲ್ಲಿ ನಾವು ಎಂಟರ್ ಆಗ್ತಿದೀವಿ ಅಂತಂದ್ರೆ ಅದನ್ನ ಮಾಡಿ ಅಂತ ಹೇಳ್ಕೊಡುವಾಗ. ಸೇ ಎಕ್ಸ್ಕ್ಯೂಸ್ ಮೀ ಟು ಪಾಸ್, ಪಕ್ಕಕ್ಕೆ ಜರುಗಲು ಎಕ್ಸ್ಕ್ಯೂಸ್ ಮೀ ಎಂದು ಹೇಳು. ಅಫ್ಕೋರ್ಸ್ ನಾವೇನಾದ್ರೂ ಯಾರಿಗಾದ್ರೂ ಕೇಳುವಾಗ ಹೆಂಗೆ ಪ್ಲೀಸ್ ಅಂತ ಹ್ಯಾಡ್ ಮಾಡಬೇಕು, ಅದೇ ಥರದಲ್ಲಿ ನಾವೆಲ್ಲ ಮೂವ್ ಆಗ್ತಾ ಇದೀವಿ, ಅಥವಾ ಏನೋ ನಾವು ಯಾರನ್ನೋ ಡಿಸ್ಟರ್ಬ್ ಮಾಡ್ತಾ ಇದೀವಿ, ಅಥವಾ ಅವ್ರ ಅಟೆನ್ಷನ್ ಗ್ರ್ಯಾಪ್ ಮಾಡ್ತಾ ಇದೀವಿ ಅಂತ ಹೇಳುವಾಗ ಎಕ್ಸ್ಕ್ಯೂಸ್ ಮೀ ಅನ್ನ ಕೇಳಬೇಕು ಅಂತ ಹೇಳ್ಕೊಡ್ಬೇಕು ಮಕ್ಕಳಿಗೆ. ನೆಕ್ಸ್ಟ್, ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್, ಹಿರಿಯರಿಗೆ ಗೌರವ ಕೊಡು ಅಂತ ಹೇಳೋದು. ಈಗ ಮನೆ ಎಲ್ಡರ್ಸ್ ಇನ್ ದ ಸೆನ್ಸ್ ಅದು ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ಹೊರಗಡೆ ಅವರಾಗಿರಲಿ, ಎಲ್ಲಾದರೂ ಆಗಿರಲಿ, ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ಬೇಕು. ಹೆಂಗೆ ಬೇಕು ಹಂಗೆ ಮಾತಾಡಬಾರ್ದು ಅಂತ ಹೇಳ್ಕೊಡ್ತೀವಲ್ಲ. ನಾನು ಇದನ್ನು ವಿಡಿಯೋ ಮಾಡ್ತಾ ಇರೋದೇ ಚಿಕ್ಕ ಮಕ್ಳಿಗೆ ಫೋಕಸ್ಡ್ ಆಗಿ ಇಟ್ಕೊಂಡು, ಚಿಕ್ಕ ಮಕ್ಳು ಇನ್ ದ ಸೆನ್ಸ್ ನೀವು ಬೀಯಿಂಗ್ ಅ ಪೇರೆಂಟ್ಸ್ ಅವರಿಗೆ ಕಲಿಸುವಂಥ ಸೆಂಟೆನ್ಸ್ಗಳು. ಸೊ ಹಾಗಾಗಿ ಈ ಥರದನ್ನೆಲ್ಲ ಆ್ಯಡ್ ಮಾಡಿರುವಂಥದ್ದು. ನೆಕ್ಸ್ಟ್, ಡು ನಾಟ್ ಇಂಟ್ರಪ್ಟ್ ವೆನ್ ಸಮ್ ಒನ್ ಈಸ್ ಸ್ಪೀಕಿಂಗ್. ಆ್ಯಕ್ಚುಲಿ ಬೆಸ್ಟು
ಮ್ಯಾನರ್ಸ್ ಇದನ್ನ ಮಕ್ಳಿಗೆ ನಾವು ಹೇಳ್ಕೊಡ್ಬೇಕಾಗಿರುವಂಥದ್ದು. ಯಾರಾದರೂ ಮಾತನಾಡುವಾಗ ಮಧ್ಯದಲ್ಲಿ ತೊಂದರೆ ಮಾಡಬೇಡ. ತೊಂದರೆ ಇನ್ ದ ಸೆನ್ಸ್ ಅದನ್ನ ಮಧ್ಯ ಬಾಯಿ ಹಾಕೋದಾಗಿರ್ಲಿ ಅಥವಾ ಡಿಸ್ಟರ್ಬ್ ಮಾಡೋದಾಗಿರ್ಲಿ, ಅದನ್ನ ಇರಿಟೇಟ್ ಮಾಡೋದಾಗಿರ್ಲಿ ಏನು ಮಾಡಬಾರ್ದು ಅಂತ ಹೇಳ್ಬೇಕಾದ್ರೆ. ಸೊ ಡು ನಾಟ್ ಇಂಟ್ರಪ್ಟ್ ವೆನ್ ಸಮ್ ಒನ್ ಇಸ್ ಸ್ಪೀಕಿಂಗ್. ಇಂಟ್ರಪ್ಟ್ ಅಂದ್ರೆ ಮಧ್ಯ ಹೋಗಿ ತೊಂದರೆ ಕೊಡೋದು ಅಥವಾ ಡಿಸ್ಟರ್ಬ್ ಮಾಡೋದು. ಸಮ್ ಒನ್ ಇಸ್ ಸ್ಪೀಕಿಂಗ್ ಅಂದ್ರೆ ಬೇರೆಯವರು ಮಾತಾಡುವಾಗ. ಸೊ ಈ ಥರದನ್ನ ಹೇಳ್ಕೊಡ್ಬೇಕು. ನೆಕ್ಸ್ಟ್ ಪಾರ್ಟಿಗೆ ಬಂದರೆ, ಎಸ್ ಇದಿಷ್ಟು ಈ 20 ಮಿನಿಟ್ಸ್ನಲ್ಲಿ ಪಾರ್ಟ್ 1ನಲ್ಲಿ 50 ಸೆಂಟೆನ್ಸ್ಗಳನ್ನ ಕವರ್ ಮಾಡಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇಲ್ಲೇ ಒಂದ್ಸಲಿ ನಿಮಗೆ ವ್ಯೂ ಮಾಡಿಬಿಡ್ತೀನಿ. ಸೊ ಇಲ್ಲಿ ಪಾರ್ಟ್ 2 ಮತ್ತೆ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಇನ್ನೂ 50 ಸೆಂಟೆನ್ಸ್ಗಳು ಬರ್ತವೆ. ಸೊ ಅದನ್ನು ನೀವು ನೋಡಿದ್ರಿ ಅಂತಂದ್ರೆ ಒಂದು ಕಂಪ್ಲೀಟ್ ಕ್ಲಾರಿಟಿ, ಮನೆಯಲ್ಲಿ, ಹೊರಗಡೆ ಮತ್ತೆ ಸ್ಕೂಲ್ಗಳಲ್ಲಿ ಯೂಸ್ ಮಾಡುವಂಥ ಸೆಂಟೆನ್ಸ್ಗಳು ನಿಮಗೆ ಫೆಮಿಲಿಯರ್ ಆಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಜೊತೆಗೆ ಪಾರ್ಟ್ 2 ಅನ್ನು ಕೂಡ ತಪ್ಪದೇ ನೋಡಿ. ಥ್ಯಾಂಕ್ ಯು.